ನಮ್ಮ ಜೀವನದಲ್ಲಿ ನಾವು ಆಗಾಗ್ಗೆ ಬಹಳಷ್ಟು ದುಃಖವನ್ನು ಎದುರಿಸುತ್ತೇವೆ. ಅದು ನಮ್ಮನ್ನು ಆಗಾಗ್ಗೆ ಅತೃಪ್ತಿಗೊಳಿಸುತ್ತದೆ. ಹೇಗಾದರೂ ನಾವು ಉತ್ತಮ ಜೀವನವನ್ನು ಮತ್ತು ಸಂತೋಷದಿಂದ ಬದುಕಲು ಬಯಸುತ್ತೇವೆ. ಅದಕ್ಕಾಗಿಯೇ ಜನರು ಹೆಚ್ಚಾಗಿ ದೇವರ ಕಡೆಗೆ ತಿರುಗುತ್ತಾರೆ. ಆದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ದುಃಖವು ಬರುತ್ತಿದೆ ಎಂದು ನಾವು ಭಾವಿಸುವಂತೆಯೇ ಅದು ಹೇಗೆ ತಿಳಿಯುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಜೀವನದಲ್ಲಿ ದುಃಖ ಬಂದಾಗಲೆಲ್ಲ ಮತ್ತು ಸಂತೋಷ ಬಂದಾಗಲೆಲ್ಲ ನಾವು ಗುರುತಿಸುವ ಕೆಲವು ಚಿಹ್ನೆಗಳು ಇವೆ ಎಂದು ದೇವರು ಹೇಳುತ್ತಾನೆ ಮತ್ತು ಈ ಚಿಹ್ನೆಗಳು ದುಃಖ ಅಥವಾ ಸಂತೋಷವು ಬರುತ್ತಿದೆ ಎಂದು ನಮಗೆ ತಿಳಿಸುತ್ತದೆ. ಅಂತೆಯೇ ಒಳ್ಳೆಯ ಸಮಯ ಬರುವ ಮೊದಲು ಸಂತೋಷದ ಕೆಲವು ಚಿಹ್ನೆಗಳು ಇವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರು ಎಲ್ಲೆಡೆಯಿಂದ ನಿರಾಶೆ ಅನುಭವಿಸುವ ಸಮಯ ಬರುತ್ತದೆ. ಆದರೆ ಸಮಯವು ಎಂದಿಗೂ ಒಂದೇ ಆಗಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಮತ್ತು ಕೆಟ್ಟ ಸಮಯವನ್ನು ಅನುಭವಿಸುವವರಿಗೆ ಖಂಡಿತವಾಗಿಯೂ ಒಳ್ಳೆಯ ಸಮಯವೂ ಇರುತ್ತದೆ. ಒಳ್ಳೆಯ ಸಮಯ ಬರುವ ಮೊದಲು ನಾವು ಯಾವ ಚಿಹ್ನೆಗಳನ್ನು ಸ್ವೀಕರಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳಿರುತ್ತವೆ ಮತ್ತು ಕಾಲಚಕ್ರದಿಂದಾಗಿ ಇದು ಸಂಭವಿಸುತ್ತದೆ. ಸಮಯಕ್ಕಿಂತ ಬಲವಾದದ್ದು ಯಾವುದೂ ಇಲ್ಲ. ಒಬ್ಬನು ಭಿಕ್ಷುಕನಿಂದ ರಾಜನಾಗಿ ಮತ್ತು ಪ್ರತಿಯಾಗಿ ಅವರ ಜೀವನದಲ್ಲಿ ಏರಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯು ಸಂಭವಿಸಲಿರುವಾಗ ಅಂತಹ ದೊಡ್ಡ ಬದಲಾವಣೆಗಳ ಮೊದಲು ನೀವು ದೇವರಿಂದ ಅಥವಾ ಪ್ರಕೃತಿಯಿಂದ ಕೆಲವು ಚಿಹ್ನೆಗಳನ್ನು ಸ್ವೀಕರಿಸುತ್ತೀರಿ. ಶುಭಕಾಲ ಬರುವ ಮುನ್ನ ದೇವರು ನೀಡಿದ ವಿಶೇಷ ಲಕ್ಷಣವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು. ಅನೇಕ ಜನರು ಸೂರ್ಯೋದಯಕ್ಕೆ ಮುಂಚಿತವಾಗಿ ನಿಯಮಿತವಾಗಿ ಎಚ್ಚರಗೊಳ್ಳುತ್ತಾರೆ. ನಿಮ್ಮ ನಿದ್ರೆಯು ಬ್ರಹ್ಮ ಮುಹೂರ್ತದಲ್ಲಿ ತೆರೆದುಕೊಳ್ಳುತ್ತದೆ ಎಂದು ನೀವು ಗಮನಿಸಿದರೆ, ಅಂದರೆ ಬೆಳಿಗ್ಗೆ 4 ರಿಂದ 5 ರವರೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯು ಬರಲಿದೆ. ಇದರರ್ಥ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲಿದ್ದೀರಿ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ನೀವು ಮೊದಲೇ ಅರ್ಥಮಾಡಿಕೊಳ್ಳಬೇಕು, ಏಕೆಂದರೆ ಬ್ರಹ್ಮ ಮುಹೂರ್ತವು ದೇವರುಗಳು ಏಳುವ ಸಮಯವಾಗಿದೆ. ಒಳ್ಳೆಯ ಸಮಯಗಳ ಆಗಮನದ ಮತ್ತೊಂದು ಚಿಹ್ನೆ ಇದ್ದಕ್ಕಿದ್ದಂತೆ ಸಂತೋಷವನ್ನು ಅನುಭವಿಸುವುದು. ಅನೇಕ ಬಾರಿ ನೀವು ಇದ್ದಕ್ಕಿದ್ದಂತೆ ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸುವುದನ್ನು ನೀವು ನೋಡಿರಬಹುದು. ಇದರರ್ಥ ದೇವರು ನಿಮಗೆ ಕೆಲವು ಒಳ್ಳೆಯ ಚಿಹ್ನೆಗಳನ್ನು ನೀಡುತ್ತಿದ್ದಾನೆ. ಈ ಸಮಯದಲ್ಲಿ ನೀವು ಹೇಗೆ ಸಂತೋಷವಾಗಿರಲು ಬಯಸುತ್ತೀರೋ ಅದೇ ರೀತಿಯಲ್ಲಿ ದೇವರು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಅನೇಕ ಸಂತೋಷದ ಕ್ಷಣಗಳನ್ನು ತರಲಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದುಃಖವನ್ನು ಕಂಡರೂ ಅದು ಬಹಳ ಬೇಗ ಕೊನೆಗೊಳ್ಳುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ಮತ್ತು ಆ ಸಮಯದಲ್ಲಿ ನೀವು ತಪ್ಪಾದ ಪರಿಸ್ಥಿತಿಯಲ್ಲಿದ್ದರೂ ನೀವು ಇನ್ನೂ ಸಂತೋಷವಾಗಿರುತ್ತೀರಿ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಮೂರನೇ ಮತ್ತು ಪ್ರಮುಖ ಚಿಹ್ನೆ ಹಸುವಿನ ಆಗಮನವಾಗಿದೆ. ಹಸು ಪ್ರತಿದಿನ ನಿಮ್ಮ ಮನೆಗೆ ಬಂದರೆ ಅಥವಾ ನಿಮಗೆ ಆಹಾರಕ್ಕಾಗಿ ಆಶೀರ್ವದಿಸಿದರೆ ಇದು ತುಂಬಾ ಮಂಗಳಕರ ಸಂಕೇತವಾಗಿದೆ. ನಿಮ್ಮ ಮನೆಯ ಸುತ್ತಲೂ ಪ್ರಾಣಿಗಳು ಅಥವಾ ಪಕ್ಷಿಗಳ ಗೂಡುಗಳನ್ನು ನಿರ್ಮಿಸುತ್ತಿದ್ದರೆ ಇದನ್ನು ತುಂಬಾ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಅದಲ್ಲದೆ ನಿಮ್ಮ ಮನೆಯ ಸುತ್ತ ದಿನದಿಂದ ದಿನಕ್ಕೆ ಪಕ್ಷಿಗಳ ಚಿಲಿಪಿಲಿ ಹೆಚ್ಚುತ್ತಿದ್ದರೆ ಈ ಚಿಹ್ನೆಯು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ಸಾಮಾನ್ಯವಾಗಿ ಜನರು ಪ್ರಾಣಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಪ್ರಾಣಿಗಳು ನಮಗೆ ಯಾವ ಪ್ರಾಮುಖ್ಯತೆಯನ್ನು ಹೊಂದಿವೆ ಎಂದು ನಿಮಗೆ ತಿಳಿದಿಲ್ಲ. ಹಸು ನಿಮ್ಮ ಮನೆಗೆ ಬಂದರೆ ನಿಮ್ಮ ಕೆಟ್ಟ ಸಮಯ ಮುಗಿದಿದೆ ಮತ್ತು ಒಳ್ಳೆಯ ಸಮಯ ಬರಲಿದೆ ಎಂಬ ಸಂಕೇತವನ್ನು ದೇವರು ನಿಮಗೆ ನೀಡಲು ಬಯಸುತ್ತಾನೆ ಎಂದು ಅರ್ಥಮಾಡಿಕೊಳ್ಳಿ. ಮತ್ತು ಅವರು ಹಸು ಮತ್ತು ಪಕ್ಷಿಗಳ ಚಿಲಿಪಿಲಿ ಮೂಲಕ ಈ ಚಿಹ್ನೆಗಳನ್ನು ನೀಡಲು ಬಯಸುತ್ತಾರೆ.
ಇದರಿಂದಾಗಿ ಅವರ ಭಕ್ತನು ಸಮಯ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. 4ನೇ ಚಿಹ್ನೆಯು ಮನೆಯಲ್ಲಿ ಮಗುವಿನ ಆಗಮನವಾಗಿದೆ. ದೇವರ ಸಾನ್ನಿಧ್ಯವು ಮಕ್ಕಳಲ್ಲಿದೆ ಎಂದು ಹೇಳಲಾಗುತ್ತದೆ. ಚಿಕ್ಕ ಮಕ್ಕಳು ಅಥವಾ ಮಕ್ಕಳು ಇದ್ದಕ್ಕಿದ್ದಂತೆ ನಿಮ್ಮನ್ನು ನೋಡಿ ನಗುತ್ತಿದ್ದರೆ ಅಥವಾ ನಿಮಗೆ ಏನಾದರೂ ಧನಾತ್ಮಕವಾಗಿ ಹೇಳಿದರೆ, ಇದು ಜೀವನದಲ್ಲಿ ಸಕಾರಾತ್ಮಕ ಸಂಗತಿಗಳು ಸಂಭವಿಸಲಿವೆ ಎಂಬುದರ ಸಂಕೇತವಾಗಿದೆ. ಕೆಲವೊಮ್ಮೆ ಮಕ್ಕಳು ಸಹ ನಿಮಗೆ ಚಿಹ್ನೆಗಳನ್ನು ನೀಡುತ್ತಾರೆ, ಏಕೆಂದರೆ ಅವರು ದೇವರ ರೂಪವಾಗಿದ್ದಾರೆ ಮತ್ತು ಮಕ್ಕಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಒಳ್ಳೆಯ ಸಮಯಗಳ ಆಗಮನದ 5ನೇ ಚಿಹ್ನೆಯು ಕನಸಿನಲ್ಲಿ ಮಂತ್ರಗಳನ್ನು ಕೇಳುತ್ತದೆ. ನಿಮ್ಮ ಕನಸಿನಲ್ಲಿ ಏ ರಾಮ್ ರಾಮ್ ನಂತಹ ಮಂತ್ರಗಳನ್ನು ನೀವು ಕೇಳಿದರೆ ಇದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಓಂನ ಮಂತ್ರದ ಶಬ್ದವು ಕೇಳಿದರೆ ಇದು ಸಕಾರಾತ್ಮಕ ವಿಷಯವಾಗಿದೆ. ಕನಸಿನಲ್ಲಿ ಶಂಖದ ಶಬ್ದವನ್ನು ಕೇಳುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಮಂತ್ರಗಳು ದೇವರಿಗೆ ಸೇರಿವೆ. ಇದು ನಮಗೆ ಒಳ್ಳೆಯ ಸಮಯದ ಚಿಹ್ನೆಗಳನ್ನು ನೀಡುತ್ತದೆ ಮತ್ತು ಕನಸಿನಲ್ಲಿ ಮಂತ್ರಗಳನ್ನು ಕೇಳುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಒಳ್ಳೆಯ ಸಮಯದ ಆಗಮನದ 6ನೇ ಮತ್ತು ಕೊನೆಯ ಚಿಹ್ನೆ ಕನಸಿನಲ್ಲಿ ಗಂಟೆಯ ಶಬ್ದವನ್ನು ಕೇಳುತ್ತದೆ. ಕನಸಿನಲ್ಲಿ ಗಂಟೆಯ ಶಬ್ದವನ್ನು ಕೇಳುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಮಂತ್ರಗಳು ದೇವರಿಗೆ ಸೇರಿವೆ. ಅವರು ನಮಗೆ ಒಳ್ಳೆಯ ಸಮಯದ ಚಿಹ್ನೆಗಳನ್ನು ನೀಡುತ್ತಾರೆ ಮತ್ತು ಕನಸಿನಲ್ಲಿ ಮಂತ್ರಗಳನ್ನು ಕೇಳುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಣಕಾಸಿನ ವಿಷಯಗಳು ಮತ್ತು ಸಾಮಾನ್ಯ ಜೀವನಕ್ಕೆ ಸಂಬಂಧಿಸಿದ ವಿವಿಧ ಚಿಹ್ನೆಗಳು ಮತ್ತು ನಂಬಿಕೆಗಳ ಕುರಿತು ನೀವು ಹಿಂದಿಯಲ್ಲಿ ಸಂದೇಶವನ್ನು ಹಂಚಿಕೊಂಡಿರುವಂತೆ ತೋರುತ್ತಿದೆ. ಇಂಗ್ಲಿಷ್ನಲ್ಲಿ ಪುನರಾವರ್ತಿತ ಆವೃತ್ತಿ ಇಲ್ಲಿದೆ. ನೀವು ಸಾಲದ ಹೊರೆಗೆ ಸಿಲುಕಿದಾಗ ಮತ್ತು ಇದ್ದಕ್ಕಿದ್ದಂತೆ ಸಾಲ ಪರಿಹಾರದ ಮಾರ್ಗವನ್ನು ಕಂಡುಕೊಂಡಾಗ ಅದು ದೈವಿಕ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಪರವಾಗಿ ನಿರ್ಧಾರದಿಂದ ಧನಾತ್ಮಕ ಚಿಹ್ನೆಯಾಗಿ ಕಂಡುಬರುತ್ತದೆ ಎಂದು ನೀವು ಹಲವಾರು ಬಾರಿ ಗಮನಿಸಿರಬಹುದು. ಇದು ಮುಂಬರುವ ಮಂಗಳಕರ ಸಮಯವನ್ನು ಸೂಚಿಸುತ್ತದೆ ಮತ್ತು ಹಣಕಾಸಿನ ಸ್ಥಿರತೆಯ ಆಗಮನವು ದೈವಿಕ ಹಸ್ತಕ್ಷೇಪವನ್ನು ಸಂಕೇತಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಂಪತ್ತು ವೇಗವಾಗಿ ಹರಿಯಲು ಪ್ರಾರಂಭಿಸಿದಾಗ ನಿಮ್ಮ ಸಾಲಗಳನ್ನು ನೀವು ಹೇಗೆ ಮರುಪಾವತಿಸುತ್ತೀರಿ ಎಂದು ನೀವು ಆಶ್ಚರ್ಯಪಡಬಹುದು. ಸಾಲಗಳು ಮನ್ನಾವಾಗುತ್ತವೆ ಅಥವಾ ನೀವು ಅನಿರೀಕ್ಷಿತವಾಗಿ ಋಣಮುಕ್ತರಾಗುತ್ತೀರಿ. ಇದು ನಿಮ್ಮ ದೇಹದ ಭಾಗಗಳು, ವಿಶೇಷವಾಗಿ ಪುರುಷರ ಬಲಭಾಗ ಮತ್ತು ಎಡಭಾಗವು ಸೆಳೆತವನ್ನು ಸೂಚಿಸುತ್ತದೆ. ವ್ಯತಿರಿಕ್ತವಾಗಿ ಪುರುಷರಿಗೆ ಎಡಭಾಗದಲ್ಲಿ ಸೆಳೆತವು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಚಿಹ್ನೆಗಳ ಮೂಲಕ ಉತ್ತಮ ಸಮಯಗಳು ಸಮೀಪಿಸುತ್ತಿವೆ. ಇಂದು ನಾನು ನನ್ನ ಚಂದಾದಾರರೊಂದಿಗೆ ಜೀವನದ ಕೆಲವು ಒಳ್ಳೆಯ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತೇನೆ. ಅವು ಭಗವಾನ್ ಕೃಷ್ಣನ ಬೋಧನೆಗಳು ಆಗಿವೆ. ದುರಾಸೆ, ಅಹಂಕಾರ ಅಥವಾ ಅಸೂಯೆಯಿಂದ ಮಾಡದೆ, ಪ್ರೀತಿ, ಸಹಾನುಭೂತಿ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಬೇಕಾದ ಎಲ್ಲವನ್ನೂ ಮಾಡಲು ಅವರು ಸಲಹೆ ನೀಡುತ್ತಾರೆ. ಯಾವುದೇ ಕೆಲಸವನ್ನು ಮಾಡುವಾಗ ದುರಾಶೆ, ಅಪ್ರಾಮಾಣಿಕತೆ ಅಥವಾ ಅಸೂಯೆ ಒಳಗೊಂಡಿದ್ದರೆ ಕಾರ್ಯವು ಸರಿಯಾಗಿರುವುದಿಲ್ಲ ಅಥವಾ ಅದರ ಫಲಿತಾಂಶಗಳು ಫಲಪ್ರದವಾಗುವುದಿಲ್ಲ. ಆದರೆ ನಾವು ಪ್ರೀತಿಯಿಂದ ಕಾರ್ಯಗಳನ್ನು ಮಾಡಿದರೆ ಅವು ನಮಗೆ ಮಾತ್ರವಲ್ಲದೆ ಸಮಾಜಕ್ಕೂ ಪ್ರಯೋಜನವನ್ನು ನೀಡುತ್ತದೆ. ನಿಮಗೆ ಬೇಕಾದುದನ್ನು ಹೋರಾಡಬೇಡಿ, ನೀವು ಕಳೆದುಕೊಂಡದ್ದಕ್ಕಾಗಿ ಅಳಬೇಡಿ. ನಿಮ್ಮ ದಾರಿಗೆ ಬಂದದ್ದನ್ನು ತಾಳ್ಮೆಯಿಂದ ಸ್ವೀಕರಿಸಿ ಮತ್ತು ಭಗವಾನ್ ಕೃಷ್ಣನಲ್ಲಿ ನಂಬಿಕೆ ಇರಿಸಿ, ಏಕೆಂದರೆ ಸತ್ಯವು ಎಂದಿಗೂ ನಾಶವಾಗುವುದಿಲ್ಲ. ಜನರು ಸಾಮಾನ್ಯವಾಗಿ ಅದನ್ನು ಮಾತನಾಡುವುದನ್ನು ತಪ್ಪಿಸಿದರೂ ಅಥವಾ ಭಯಪಡುತ್ತಿದ್ದರೂ ಸಹ ಸತ್ಯವನ್ನು ಆಧರಿಸಿದ್ದನ್ನು ಮಾಡಲು ಭಯಪಡಬೇಡಿ. ಸತ್ಯವನ್ನು ಎಂದಿಗೂ ಮರೆಮಾಡಲು ಅಥವಾ ಅಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡಲು, ನಂಬಲು ಅಥವಾ ಅದರ ಮೇಲೆ ಕಾರ್ಯನಿರ್ವಹಿಸಲು ಎಂದಿಗೂ ಭಯಪಡಬೇಡಿ. ಈ ದೇಹದ ಬಗ್ಗೆ ಹೆಮ್ಮೆ ಪಡಬೇಡ, ಇದು ಕೇವಲ ಮಣ್ಣು.
ನೀವು ಮಣ್ಣಿನಲ್ಲಿ ವಿಲೀನಗೊಳ್ಳುತ್ತೀರಿ, ಆದರೆ ಆತ್ಮವು ಶಾಶ್ವತವಾಗಿದೆ ಮತ್ತು ಅದು ದೈವಿಕವಾಗಿ ವಿಲೀನಗೊಳ್ಳುತ್ತದೆ. ಜನರು ತಮ್ಮ ದೇಹವನ್ನು ಸುಂದರವಾಗಿಸಲು ಗಮನಹರಿಸುತ್ತಾರೆ, ಆದರೆ ದೇಹದ ಸೌಂದರ್ಯಕ್ಕಿಂತ ಆತ್ಮದ ಸೌಂದರ್ಯವು ತುಂಬಾ ಮುಖ್ಯವಾಗಿದೆ. ದೇಹವು ನಾಶವಾಗುವುದು, ಮಣ್ಣಿನಿಂದ ಮಾಡಲ್ಪಟ್ಟಿದೆ ಮತ್ತು ಮಣ್ಣಿಗೆ ಮರಳುತ್ತದೆ, ಆದರೆ ಆತ್ಮವು ಶಾಶ್ವತವಾಗಿದೆ. ಆದುದರಿಂದ ಶ್ರೀಕೃಷ್ಣನಲ್ಲಿ ತಲ್ಲೀನರಾಗಿ ಸಾಧಿಸುವ ಆತ್ಮದ ಸೌಂದರ್ಯದತ್ತ ಗಮನಹರಿಸಿ. ಈ 5 ಉದ್ದೇಶಗಳನ್ನು ಜೀವನದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಏಕೆಂದರೆ ಅವುಗಳು ನಿಮ್ಮನ್ನು ಎಚ್ಚರವಾಗಿರಿಸಿಕೊಳ್ಳುತ್ತವೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.